ನಮಸ್ಕಾರ ಸ್ನೇಹಿತರೆ. ಈಗ ವಿಡಿಯೋ ಮಾಡುವ ಅವಶ್ಯಕತೆ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಹಿಂಗಣಿಯಲ್ಲಿ ಮತ್ತೆ ಭ್ರಷ್ಟಾಚಾರ ನಡೀತಾ ಇದೆ. ಹೇಗಂದ್ರೆ ನಮ್ಮೂರು ಜನ ಸಾಕಷ್ಟು ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಈಗ ಉತಾರಿ ಗಣಕೀಕೃತ ಮಾಡ್ತಾರಲ್ಲ, ಅಂದ್ರೆ ಕಂಪ್ಯೂಟರ್ ಉತಾರಿ ತೆಗೆಯೋ ಸಲುವಾಗಿ 15 ರಿಂದ 20 ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ಅಂತೇಳಿ ನಮ್ಮೂರು ಜನ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ಮುಗ್ಧ ಜನರಿಗೆ ಯಾವುದೇ ದುಡ್ಡು ತಗೋಬೇಡ್ರಿ ಅಂತೇಳಿ ಗ್ರಾಮ ಪಂಚಾಯತಿಯವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗ ನಮ್ಮೂರು ಜನ ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಈಗ ಮಳೆ ಬಂದು ಸಾಕಷ್ಟು ಬೆಳೆಗಳು ಹಾನಿಯಾಗಿವೆ, ಮತ್ತು ಭೀಮಾ ನದಿ ಬಂದು ಎಲ್ಲ ಹೊಲ ಗದ್ದೆಗಳಲ್ಲಿ ಎಲ್ಲ ನಾಶ ಮಾಡಿ ಹೋಗಿದೆ. ಅದಕ್ಕಾಗಿ ನಮ್ಮ ರೈತ ಜನ ಸಾಕಷ್ಟು ತೊಂದರೆಯಲ್ಲಿವರ. ದಯಮಾಡಿ ಯಾರು ರೊಕ್ಕ ತಗೋಬೇಡ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾ ಪಂಚಾಯತಿ ಸಿಬ್ಬಂದಿಗೆ ಫೋನ್ ಮಾಡಿದ್ರೆ ನಾವು ಯಾವುದೇ ರೊಕ್ಕ ತಗೊಳಂಗಿಲ್ಲ ಅಂತ ಹೇಳಿದಾರೆ. ನಮ್ಮ 3 ಜನ ಎಲ್ಲ ನನಗೆ ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದ್ರೆ ನಾ 15 ರಿಂದ 20 ಸಾವಿರ ರೂಪಾಯಿ ಇಲ್ಲದೆ ನಾವು ಉತ್ತಾರಿ ಮಾಡಿ ಕೊಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವು ದಾಖಲೆಗಳನ್ನ ಈಗ ಹಾಕ್ಬೇಕಂದ್ರೆ ಕೆಲವೊಬ್ರು ಏನಾರ ಹೇಳ್ತಾರೆ, ನನ್ನ ದಾಖಲೆ ಹಾಕ್ಬೇಡ್ರಿ, ನನ್ನ ಆಡಿಯೋ ಹಾಕ್ಬೇಡ್ರಿ, ದಯಮಾಡಿ ನಾವು ಊರಾಗಿರ್ತೀವಿ ಅಂತ ಹೇಳಿ ಅಂಜಲ್ಗತ್ತವ ಜನ, ಸಾಮಾನ್ಯ ಜನ. ಅದಕ್ಕೆ ನಾ ಯಾವುದೇ ಆಡಿಯೋ ಹಾಕಂಗಿಲ್ಲ. ಒಂದ್ ವೇಳೆ ನೀವು ಹಾಗೆ ರೊಕ್ಕ ತಗೊಳ್ಕತ್ತೀರಿ ಅಂದ್ರೆ ನಾ ಇದು ಏನ್ ಮಾಡ್ತೀನಿ. ಅದಕ್ಕೆ ದಯಮಾಡಿ ಯಾವುದೇ ರೊಕ್ಕ ತಗೋಬೇಡ್ರಿ. ಯಾರ್ಯಾರು ತಗೊಂಡಿರೋ ರೊಕ್ಕ ಅವರು ವಾಪಸ್ ಕೊಡ್ರಿ ಅಂತೇಳಿ ನಾ PDOಗ ಮತ್ತು ಉಳಿದ ಗ್ರಾಮ ಪಂಚಾಯತಿ ಸದಸ್ಯರು ಏನಂತಾರೆ, ಯಾರ್ಯಾರು ತಗೊಂಡ್ರಿ ಅವ್ರ ರೊಕ್ಕ ವಾಪಸ್ ಕೊಡ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಆಡಿಯೋ ಸಮೇತ ಇನ್ನೊಂದ್ಸಲ ನಾ ರೆಕಾರ್ಡ್ ಹಾಕ್ಬೇಕಾಗುತ್ತೆ. ದಯಮಾಡಿ ಯಾರು ಇದ್ರ ಬದಲ್ದಾಗ ಸ್ವಲ್ಪ PDO ಅಧಿಕಾರಿಗಳು ಗಮನ ಹರಿಸಿ ಯಾವುದೇ ದುಡ್ಡು ತಗೋಬೇಡ್ರಿ ನಮ್ಮ ರೈತರಿಂದ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈ ಮಾತು ಸರಿ ಅನ್ಸಿದ್ರ ದಯಮಾಡಿ ಎಲ್ಲರೂ ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಹಾಗೇನೆ ಎಲ್ಲಾ ಜನರಿಗೆ ತಲುಪೋ ಹಾಗೆ ಶೇರ್ ಮಾಡ್ಬೇಕಂತೇಳಿ ಈ ಮೂಲಕ ಎಲ್ಲ ನಮಗೆ ಈ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಅದಕ್ಕ ಇದು ರಸೀದಿ ಕೊಡ್ತಾರ ಹಂಗೆ ತೋತಾರ? ಹಂಗೆ ತೋತಾರಿ. ಹಂಗೆ ತೊಗೊಂಡ್ರ ರೊಕ್ಕ ತಗೋಬೇಕು, ರಸೀದ್ ಕೂಡ ತಗೋಬೇಕು. ಮತ್ತ ಅದು ಉತ್ತಾರಿ ಮಾಡಿ ಕೊಡ್ತಾರಲ್ರಿ? ಇಲ್ಲ, ಉತ್ತಾರಿ ಮಾಡಿ ಕೊಡ್ಲಿಲ್ಲ. ಪಂಚಾಯತಿಗೆ ತುಂಬುದು ರಸೀದ್ ಬೇಕಲ್ಲ, ಬಿಲ್ ಅನ್ನೋದು ಕೊಡ್ತಾರಲ್ಲ. ಅದೇ ಕೇಳೋಣ. 15 ಸಾವಿರ ರೂಪಾಯಿ ಅಂತಂದ್ರು. 15 ಸಾವಿರ ಇರ್ಲಿ, 20 ಸಾವಿರ ಇರ್ಲಿ, ಅದು ರಿಸೀಟ್ ಹೇಳಿಲ್ಲ. ಹಕ್ಪತ್ರ ತಂದ್ಕೊಡ್ರಿ, ಹಂಗೆ ಫ್ರೀದಾಗ ಮಾಡಿ ಕೊಡ್ತೇವತ್ತಾರ ಅವರು. ಹಕ್ಪತ್ರ ಎಲ್ಲಿ ತಂದು ಕೊಡೋದು ಇರ್ತದ? ಅದೇ ಅದ್ರ ಹಕ್ಪತ್ರ ಎಲ್ಲಿ ತಂದು ಕೊಡೋಣಪ್ಪ. ಮತ್ತ ಹಕ್ಪತ್ರ ಇಲ್ಲ, ನೀವು ಬರ್ಪಡಿ ತಗೋತೀರಿ ಹಂಗ ನಾವು ನಂಬರ್ ಬುಕ್ನಾಗೆ ಮತ್ತೆ ಇದು ಮಾಡ್ರಿ, ರೊಕ್ಕ ಕೂಡ ಹೆಂಗ್ ಬರ್ತವ ಕೇಳಿದ್ರಿ ನಾವ್. ಕರೆಕ್ಟ್ ಅದ. ರೊಕ್ಕ ನೀವು ತಗೋರಿ, ರಸೀದ್ ಕೊಡತ್ತೇಳ್ರಿ. ಅವು ಪಂಚಾಯತಿಗೆ ಹೋಗ್ತಾವ, ಕಿಶನ್ದಾಗ ಹೋಗ್ತಾವ ಬೇಕಲ್ಲ? ಕಿಶನ್ದಾಗ ಹೋಗ್ತಾರ, ಎಲ್ಲ ಕಡೆ ರಸೀದ್ ಕೊಡ್ತಾರ ಅವರು. ಯಾರು ಕೇಳಲ್ಲ. ನಾನೇ ಒಬ್ಬ ಈ ಸುತ್ತಾರಾಗ್ಯಾವಲ್ರಿ, ಯಾರು ಒಬ್ರು ಅಡ್ಡಕ್ಕಿಲ್ಲ. ಅಡ್ಡ ಹಚ್ಚೋ ಪ್ರಶ್ನೆನೇ ಇಲ್ಲ. ಅವನಿಗೆ ಕೇಳ್ರಿ, ಬಂದಾಗ ಫೋನ್ ಮಾಡಿ ಕೇಳ್ರಿ. ನೀವು ಹೋಗ್ರಿ, ನಿಮ್ ಉದ್ದಾರ ಮಾಡ್ಲಿಕ್ಕೆ ಹೋಗ್ರಿ. ನಾ ರಂಜಾನ್ ಹೇಳಿದ ಹೇಳ್ರಿ, ನನಗೆ ರೊಕ್ಕ ಎದಕ್ಕೆ ಯಾರು ಸುದ್ದಿ ಕೇಳ್ರಿ, ನಾ ಹೇಳ್ತಾವ್ನಿ. ಯಾಕೆ ತಗೋರಿ ಅವ್ರ ಎದ್ರ ಸಲ ರೊಕ್ಕ ತಗೋತಾರ, ರಸೀದ್ ಕೊಡಪ್ಪ ತಗೋತ ಹೇಳ್ತೀನಿ. ನಾನು ಕೇಳ್ತವ್ರಿ. ನೋಡ ಬಂದ ರಿಸೀಟ್ ಅದ, ನಾ ಏನ್ ಕೇಳಿಲ್ರಿ. ರಸೀದ್ ಕೊಡತ್ ಹೇಳ್ರಿ. ನೀ 20-30 ರಸೀದ್ ಕೊಡು ನನಗೆ ಪ್ರೂಫ್. ರಿಸೀಟ್ ಕೊಡ್ತಾರೇನ್ರಿ ಅವರು? ರಸೀದ್ ಕೊಡತ್ ಹೇಳ್ರಿ, ತಗೋತ್ ಹೇಳ್ರಿ. ಕೇಳ್ತೀರ ನೋಡ. ಇಲ್ಲಂದ್ರೆ ರೊಕ್ಕ ಕೊಡಗಿಲ್ಲ ಅಂತ ಹೇಳ್ರಿ ಅವನಿಗೆ. ಅದು ನನ್ಗದು ರಿಸೀಟ್ ಕೊಡ್ಲಿಲ್ಲ. ಮತ್ತದು ತಾರೀಖ ಕೇಳೋಣ. ಅವ್ರು ಏನಕ್ಕ 15 ಸಾವಿರ 20 ಸಾವಿರ ತೊಗೊಳಕತ್ತಾರ ಅಂತಂದವ. ಅದೇ ಎದಕ್ಕೆ 15 ಸಾವಿರ 20 ಸಾವಿರ ಬೇಕಲ್ಲ? ಕಂಪ್ಯೂಟರ್ ತಯಾರು ಮಾಡ್ಬೇಕತ್ತ. ಅದಕ್ಕೆ ಅದು ರಸೀದ್ ಕೊಡ್ಬೇಕಲ್ಲ. ಕೇಳ್ತವ್ರಿ. ಈಗ 15 ಸಾವಿರ 20 ಸಾವಿರ ನೀವು ತುಂಬೋದು ರಸೀದ್ ಕೊಡ್ತಿರ್ಲಿಕ್ಕೆ. ಈಗ ಹೊಲ ಖರೀದಿ ಮಾಡ್ಲಕ್ಕೋ ಮತ್ತೊಂದ್ ಎದಕ್ಕೋ ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಹೋಗಿರ್ತೇವ, ಒಂದ್ ಚಲನ್ ಕಟ್ತೇವಲ್ಲ, ಹೌದ್ರಿ, ರಸೀದ್ ಕೊಡ್ತಾರಿಲ್ಲ ಅವ್ರೊಂದು. ಕೊಡ್ತಾರ್ರಿ. ಮತ್ತ ಹಂಗದ ಚಲನ್ದ ಏನದ ರಸೀದ್ ಕೊಡ್ಲಿ ಅವ್ರು ನಮ್ಗ. ಕೇಳತ್ತವ್ರ. ಇದೊಂದ್ ಚಲೋ ಮಾಡಿದ್ರ ನಿಮ್ಗೆ ಕೇಳೋದ್ರ ಚಲೋ ಆಯ್ತು. ಅದ ರಿಸೀಟ್ ಕೇಳ. ರಸೀಟ್ ಕೊಡ್ಲಿಲ್ಲ ನೀವು ನನಗೆ ಫೋನ್ ಹಚ್ಚಿರಿ, ಬಂದು ನಾ ಕೇಳ್ತೀನಿ ಅವನಿಗೆ.
ಮಾಡ್ತೀನಿ 20,000 ಎದ್ರ ಸಲ ಅಂದ ಅವ ಮಾಮಾಗ ರಸೀಟ್ ಕೊಡೋದ್ ಹೇಳ್ತಾನ. ರಸೀಟ್ 10,000 ರೂಪಾಯಿ ಹೆಚ್ಚಿಗೆ ಕೊಡ್ಲಿ. ಎಲೆಕ್ಷನ್ ಆಗಿತ್ತು ಖಾಲಿ ಆಗಿತ್ತು. ನಾ ನಿನಗ್ ಪರ್ಸೆಂಟೇಜ್ ಮುಟ್ಟಲ್ಲ ಏನಂದಲ್ಲ. ಇಲ್ಲ ಹೋಗ್ಬೇಡ್ರ ಅಲ್ಲೇ ಸಿಕ್ಕಂಗ ರೊಕ್ಕ. ನನ್ ಕೂದಲು ನಾ ಹೇಳ್ತೀವಲ್ಲ ನೀ ಅಲ್ವಾ ತೊಳಗತ್ತಾರಲ್ಲ ಮತ್ ನೀನು ಪಂಚಾಯತಿಗೆ ಇರ್ತೀನಿ, ನಿನಗ ಪರ್ಸೆಂಟೇಜ್ ಬರುದಲ್ಲ. ಈ ಲೈನ್ ಮ್ಯಾಗ ತೊಗೊಳ 20,000 ಕೊಟ್ಟವ್ರದು. ಯಾರು ತೊಗೊಂಡ್ರ ಒಟ್ಟು ಪಂಚಾಯತಿಗೆ ತೊಗೊಂಡ್ರ ಅವ್ರು ಇವ್ರು ಅಂದ್ರೆ ತಗೋಬೇಡ. ಅವ್ರ 20,000 ಅಂದ್ರೆ ಒಂದ್ ಪ್ಲಾಟಿಗೆ 20,000 ಅಂದ್ರೆ ಎಷ್ಟು ಖರ್ಚು ಇದು ಆಗ್ತದ ಅಮೌಂಟ್. ಅದಕ್ಕ ಬರೀ ಸುಟ್ಟು ಹೆಸರು ಕೇಳ್ತೀವಿ ಯಾರು ತೊಗೊಂಡ್ರ ಹೆಸರು ಹೇಳಾರ್ದ ಈಗ ಅವ್ರಿಗೆ ಲೈನ್ ಮ್ಯಾಗ ತೊಗೊಂಡ್ ಮಾತಾಡ್ತಿ ಯಾರಿಗೆ ರೊಕ್ಕ ಕೊಟ್ಟವ್ರಿಗೆ ಹೇಳೋದು ನಾ ಮಾತಾಡ್ತಾರ ಯಾರು ಇಲ್ಲ. ಅದು ಏನ್ರಿ ಇರ್ಲಿ, ಹೆಸರು ಹೇಳೋದ್ ಬೇಡ. ತಗೋಬೇಡ್ರಿ ರೊಕ್ಕ 20,000 ಗಟ್ಲೆ. ಅದ್ರದೇನ ರಸೀಟ್ ಕೊಡ್ತೀರಿ? ಇಲ್ಲ ತಗೊಂಡಿಲ್ಲ ನಾ ಎಲ್ಲಿ ತಗೊಂಡಾರ ರೊಕ್ಕ ತೊಗೊಳಗತ್ತಾರ 20,000 ರೂಪಾಯಿ ಒಂದು ಪ್ಲಾಟ್ ಇದು ಮಾಡ್ಲಕ್ಕ, ಕಂಪ್ಯೂಟರ್ ಉತ್ತಾರಿ ಮಾಡ್ಲಕ್ಕ. ತಗೋಬೇಡ್ರಿ. ತಗೊಂಡವ್ರ ರೊಕ್ಕ ಹೊಳೆ ಕೊಡ್ರಿ, ಇಲ್ಲಾಂದ್ರ ಈಗ ನಿಂದ ಇದು ವಿಡಿಯೋ ಹಾಕ್ತೀನಿ ನೋಡು. ನಿಂದ ಆಗ್ಬೇಕು. ಮತ್ತೆ ನೀ ತೊಗೊಳಲ್ಲ ಗೊತ್ತಾಗ್ತಾನ ಮಂದಿಗೆ. ಪಂಚಾಯತಿ ರೊಕ್ಕ ತೊಗೊಳಂಗಿಲ್ಲ ಅನ್ನೋದು ಮಂದಿಗೆ ಗುರ್ತಾರ ಆಗ್ಬೇಕಲ್ಲ. ನನಗ ಪಬ್ಲಿಕ್ ಗೊತ್ತಾಗ್ಬೇಕಲ್ಲ ರೊಕ್ಕ ತಗೋಬಾರ್ದಪ್ಪ ಪಂಚಾಯತಿಗೆ ಅನ್ನೋದು. ಇಲ್ಲ ಕೇಳ್ಕೊತೀನಿ ನೋಡೋಣ. ಕರೆ ಐತಂದ್ರೆ ಹೇಳ್ತಿಲ್ಲ, ಕರೆ ಸುಳ್ಳು ಹೇಳ್ತೀನಿ. ಸುಳ್ಳ ನೀ ಸುಳ್ಳು ಹೇಳ್ತಿಲ್ಲ ಕೇಳ್ಕೊ. ರೊಕ್ಕ ತಗೋಬೇಡ್ರಿ. ರೊಕ್ಕ ತಗೊಂಡ್ರಿ ಅಂದ್ರ ನಾ ಇದು ಮಾಡ್ತೀನಿ. ಈಗ ನಾ ಪಬ್ಲಿಕ್ ಗೊತ್ತಾಗ್ಬೇಕ ರೊಕ್ಕ ಯಾರು ತೊಗೊಳಂಗಿಲ್ಲ ಅಂತ ಹೇಳಿ ನಾನು ಯೂಸ್ ಮಾಡಾಕತ್ತೀನಿ ನೋಡು. ನನ್ ಮಾಡ್ಬೇಕು. ಇಲ್ಲಾಂದ್ರ ತಗೋತಾರ ತಿಳಿ ಮಾಡಿ. ಅಲ್ಲ ತಗೋತಾರೆ ಯಾರು ತಗೋಬೇಕಿಲ್ಲ. ತೊಗೊಂಡವ್ರ ಹೆಸರು ಹೇಳ್ತಾರಲ್ಲ, ತೊಗೊಂಡವ್ರ ಹೆಸರು ಹೇಳ್ತಾರ. ಇಂಥವ್ರಿಗೆ ರೊಕ್ಕ ತಗೊಂಡ್ರ ಎಷ್ಟು ಕೊಟ್ಟಿದೆವು ಎಲ್ಲಾನು ಹೇಳ್ತಾರ. ಈಗ ತೊಗೊಳಗಿಲ್ಲ ಬಂದು ಹೇಳ್ಬಿಡ್ತೀನಿಲ್ಲ. ತೊಗೊಳಲಾಗ್ಯಾರ, ನೀವೇನ್ ಟೆನ್ಷನ್ ತಗೋಬೇಡ್ರಿ ಹೇಳ್ತೀನಿ. ತಗೋಬೇಡ್ರ ರೊಕ್ಕ ಹೇಳತ್ತೀನಿ. ಮತ್ ಧರ್ಮ ನಮ್ಗೆ ಬೆನ್ನ ಅಂತ ಹೇಳಿ ಇದು ಮಾಡ್ತೀರಿ ನೀವು. ರೊಕ್ಕ ತಗೋಬೇಡ್ರಿ. ಮತ್ತಿದು ಹಾಕ್ತೀನಿ ಮಂದಿಗೆ ಗೊತ್ತಾಗಪ್ಲೆ.